ಕೇಸ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಡಿ ವಾರೆಂಟ್ ಮೇರೆಗೆ ಆರೋಪಿ ದರ್ಶನ್ರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ದರ್ಶನ್ ಪಡೆಯೋದಕ್ಕೆ ಪೊಲೀಸರ ತಯಾರಿ. ಎಫ್ಐಆರ್ ದಾಖಲಾದ ಬಳಿಕ ಬಾಡಿ ವಾರೆಂಟ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ಸಂಜೆನೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಯಾವ ಕಾರಣಕ್ಕೋಸ್ಕರ ಈ ಆರೋಪಿಗಳು ನಮಗೆ ಬೇಕು, ವಿಚಾರಣೆ ಯಾವ ಕಾರಣಕ್ಕೋಸ್ಕರ ನಡೆಸಬೇಕಾಗಿದೆ, ಅಗತ್ಯತೆ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟ ಬಳಿಕ ದರ್ಶನ್ ಸೇರಿ 4 ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಬಹುತೇಕ ಇವತ್ತು ಸಂಜೆನೆ ಪರಪ್ಪನ ಅಗ್ರಹಾರ ಪೊಲೀಸರ ವಶಕ್ಕೆ ಆರೋಪಿಗಳು ಹೋಗುವಂತಹ ಸಾಧ್ಯತೆ ಇದೆ. ನಂತರ ವಿಚಾರಣೆಯ ಬಿಸಿ ಇನ್ನಷ್ಟು ತಟ್ಟಬಹುದು. ಮೊದಲೇ ಕೊಲೆ ಪ್ರಕರಣದಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಂತಹ ದರ್ಶನ್ಗೆ ಈಗ ಮತ್ತೆ ಪ್ರತ್ಯೇಕ 2 FIRಗಳಲ್ಲೂ ಕೂಡ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ತನಿಖೆ ಆಯಾಮ ಕ್ಷಿಪ್ರಗತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೂ ತೀರಾ ಮುಜುಗರ ಇದು. ಜೊತೆಗೆ ಇಡೀ ಪರಪ್ಪನ ಅಗ್ರಹಾರದ ಬಗ್ಗೆ ಅಂಟಿರುವಂತಹ ಕಳಂಕ. ಹೀಗಾಗಿ ಈ ಕೇಸ್ನಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಪೊಲೀಸರು ಅನ್ನೋದೇ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಬಾಡಿ ವಾರೆಂಟ್ ಮೇಲೆ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ವಶಕ್ಕೆ ಪಡಿಬೇಕು ಅಂತ ಸಿದ್ಧತೆ ಇದೆಯಲ್ಲ, ಸೊ ಎಷ್ಟು ದಿನಗಳ ಕಾಲ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ? ಏನೇನ್ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಏನೇನ್ ಕಾರಣಗಳನ್ನ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ? ಮಮತಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜೊತೆಗೆ ಈಗ ನಟ ದರ್ಶನ್ಗೆ 2 ಪ್ರಕರಣಗಳ ಬಿಸಿ ತಟ್ಟಲಿದೆ. ಅದಕ್ಕೆ ಬೇಕಾದಂಥ ಪೂರಕ ಸಿದ್ಧತೆಯನ್ನು ಕೂಡ ಪರಪ್ಪನಗ್ರಹಾರ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಅವರು ಪರಪ್ಪನಗ್ರಹಾರ ಜೈಲಲ್ಲಿ ಇರೋ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಮತ್ತೆ 2 ಕೇಸ್ಗಳಿಂದ ದಾಖಲಾಗಿವೆ. ಆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಕನಿಷ್ಠ 1 ವಾರಗಳ ಕಾಲ ವಶಕ್ಕೆ ಪಡೆದು ನಂತರದಲ್ಲಿ ವಿಚಾರಣೆ ಶುರು ಮಾಡಬೇಕಾಗುತ್ತೆ. ಅಂದರೆ ಪರಪ್ಪನಗ್ರಹಾರ ಜೈಲಿಗೆ ಹೋದಂಥ ವೇಳೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಏನು ಸಿಗರೇಟ್ ಯಾರು ಕೊಟ್ಟರು, ಟೀ ಯಾರು ಕೊಟ್ಟರು, ಮತ್ತು ಅವ್ರು ನಿಮ್ಮ ಮೊಬೈಲ್ ವ್ಯವಸ್ಥೆ ಯಾರು ಮಾಡಿಕೊಟ್ರು, ಯಾರೆಲ್ಲ ಜೊತೆಗೆ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ರಾ, ಯಾರ ಮೊಬೈಲಲ್ಲಿ ವಾಟ್ಸಪ್ ಕಾಲ್ ಅಥವಾ ಮಾಮೂಲಿ ಕಾಲಲ್ಲಿ ಮಾತಾಡಿದ್ರಾ, ಎಲ್ಲವೂ ಈ ತನಿಖೆ ವೇಳೆಯಲ್ಲಿ ಏನು ಈಗೇನು 2 ಅಧಿಕಾರಿಗಳು ತನಿಖೆ ಮಾಡ್ತಾಯಿದ್ರೆ ತನಿಖೆ ವೇಳೆಯಲ್ಲಿ ಅವರಿಗೆ ಸಿಕ್ಕಂಥ ಎಲ್ಲ ಅಂಶಗಳ ಆಧಾರದ ಮೇಲೆ ಅವರನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ವಿಚಾರಣೆ ಮಾಡೋಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ನಿನ್ನೆ ಸಂಜೆಯೇ ಪರಪ್ಪನಗ್ರಹಾರ ಅಧಿಕಾರಿಗಳು ಕೋರ್ಟ್ಗೆ ಬಾಡಿ ವಾರೆಂಟ್ ಮೇಲೆ ಕೊಡಬೇಕು ಅಂತ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇವತ್ತು ಮಧ್ಯಾಹ್ನ ನಂತರದಲ್ಲಿ ಆ ಅರ್ಜಿ ವಿಚಾರಣೆಗೆ ಬರಲಿದ್ದು, ವಿಚಾರಣೆಯ ವೇಳೆಯಲ್ಲಿ ಅಧಿಕಾರಿಗಳು ಕನಿಷ್ಠ 8 ದಿನಗಳ ಕಾಲ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರು ಆ ಕೋರ್ಟಲ್ಲಿ ಇವ್ರನ್ನ ಎಷ್ಟು ದಿನಗಳ ಕಾಲ ವಶಕ್ಕೆ ಕೊಡ್ತಾರೆ ಅನ್ನೋದ್ರ ಮೇಲೆ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿದ ನಂತರದಲ್ಲೇ ಅವರನ್ನು ಮತ್ತೆ ಜೈಲಿಗೆ ಬಿಡುವಂಥದ್ದು. ಅದ್ರ ಜೊತೆಗೆ ಬೇರೆ ಯಾರಾದರೂ ಹೊರಗಡೆಯವರ ಕೈವಾಡ ಇದ್ದು ಅಥವಾ ಹೊರಗಡೆಯವರು ಏನಾದರೂ ಇವ್ರ ಜೊತೆ ಸಂಪರ್ಕದಲ್ಲಿದ್ದರೆ ಅವ್ರನ್ನೂ ಕೂಡ ನಂತರದಲ್ಲಿ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಎಲ್ಲದಕ್ಕೂ ಕೂಡ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಉತ್ತರ ಸಿಗಬೇಕಾಗಿರುವಂಥದ್ದು. ಮಮತಾ. ಓಕೆ.